ಅಂಥದ್ದೇನು ಇದಲ್ಲ, ಟಫ್ ಏನಲ್ಲ, ಹೊಡಿಬೋದು. ಚಿನ್ನಸ್ವಾಮಿ ಸ್ಟೇಡಿಯಂ ಇಸ್ ಹೈಯೆಸ್ಟ್ ಸ್ಕೋರ್ ಆಗೋದೇ ಜಾಸ್ತಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತಲೇ ಹೇಳ್ಬೋದು. ಬಟ್ ಆದ್ರೆ ನಮ್ಮ RCB ಒಂದು ಸ್ವಲ್ಪ ಬ್ಯಾಡ್ ಲಕ್ ಅಲ್ವಾ ಚಿನ್ನಸ್ವಾಮಿ ಬ್ಯಾಡ್ ಲಕ್ ಅನ್ನೋ ಸಿನ್ಸ್ ಬೌಲರ್ಗಳದೇ ನಮ್ದು ಫೋಕಸ್ ಮಾಡಿರಲಿಲ್ಲ. ಬಟ್ ಈ ಸಲ ಹಾಗಾಗಲ್ಲ. ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಟೀಮ್ ಇನ್ ಬೌಲಿಂಗ್. ತುಂಬಾ ಒಳ್ಳೆ ಆಟಗಾರನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಬಾರಿ ನಮ್ಮ RCB ಮಾಡೋ ತಪ್ಪು ಅದೇ ಆಗ್ತಿತ್ತು. ಯಾಕಂದ್ರೆ ಬೌಲರ್ಸ್ಗಳನ್ನೇ ಫೋಕಸ್ ಮಾಡ್ತಿರ್ಲಿಲ್ಲ, ಜಾಸ್ತಿ ಬ್ಯಾಟ್ಸ್ಮನ್ಗಳಿಗೆ ಫೋಕಸ್ ಮಾಡೋದು. ನಾವು ಡುಪ್ಲೆಸಿಸ್, ಮ್ಯಾಕ್ಸ್ವೆಲ್ ಹೀಗೆ ಬಿಗ್ ಹಿಟ್ಟರ್ಸ್ಗಳನ್ನೆಲ್ಲ ತರೋರು. ಎಲ್ಲ 6ನೇ ವಿಕೆಟ್ವರೆಗೂ ಆಡ್ತಿದ್ರು ನಮ್ಮ RCB ಬ್ಯಾಟ್ಸ್ಮನ್ಗಳು. ಅದಾದ ಬಳಿಕ ಬೌಲರ್ಸ್ಗಳು ಇನ್ನೇನು ಟಾರ್ಗೆಟ್ 270, 280 ಟಾರ್ಗೆಟ್ ಕೊಟ್ಟರು ಅದನ್ನ ಹೊಡ್ಸ್ಕೊಂಡು ಬರುವಂಥ ಒಂದು ಇದಾಗಿತ್ತು, ಸಂದರ್ಭ ಎದುರಾಗಿತ್ತು. ಬೌಲರ್ಸ್ಗಳೇ ಇರಲಿಲ್ಲ. ಬಟ್ ಮೊಹಮ್ಮದ್ ಸಿರಾಜ್ ಅದರಲ್ಲೂ ಕಂಟ್ರೋಲ್ ಮಾಡಿ ಲಾಸ್ಟ್ ಟೈಮು ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಉತ್ತಮವಾದ ಬೌಲಿಂಗ್ ಹಾಕಿ ನಮ್ಮ ತಂಡವನ್ನು ಪ್ಲೇ ಆಫ್ ಹಂತಕ್ಕೆ ತಲುಪಿದ್ರು. ಅದೊಂದು ಖುಷಿ ವಿಚಾರ. ಫೈನಲ್ ಗೆದ್ದಷ್ಟೇ ಖುಷಿ ಅದೊಂದು. ಎಸ್. ಇನ್ನು ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಇರುತ್ತೆ ಈ ಸಲ ಅವರ ಬ್ಯಾಟಿಂಗ್, ಏನು ನಿರೀಕ್ಷೆ ಮಾಡ್ಬೋದು ಅವರಿಂದ ನಾವು? ದೇವದತ್ ಪಡಿಕ್ಕಲ್ಲು ಅವರು ಸಹ ಕನ್ನಡಿಗರು. ಅವರು ಈ ಹಿಂದೆ ಕೂಡ ನಮ್ಮ ಜೊತೆ ಆಡಿ ತಕ್ಷಣ ಅವ್ರನ್ನ ಟೀಮಿಂದ ಬಿಟ್ಟಿದ್ರು. ಬಟ್ ರಿಟರ್ನ್ ಮಾಡಿದ್ದಾರೆ ಈಗ. ರಾಜಸ್ಥಾನ್ಗೆ ಹೋಗಿದ್ರು ಲಾಸ್ಟ್ ಟೈಮು. ರಾಜಸ್ಥಾನ್ಗೆ ಹೋದ್ರು. ಒಳ್ಳೆ ಆ್ಯಕ್ಚುಲಿ ಯಾಕಂದರೆ ಸ್ಟ್ಯಾಂಡರ್ಡ್ ಬ್ಯಾಟ್ಸ್ಮನ್ ಅವರು, ಟಾಪ್ ಆರ್ಡ್ರಲ್ಲೇ ಬರ್ತಿದ್ರು, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ರು. ಓಪನರ್ ಬ್ಯಾಟ್ಸ್ಮನ್, ಒಳ್ಳೆ ಬ್ಯಾಟ್ಸ್ಮನ್. ಇನ್ನು ಜೈಸ್ವಾಲ್ ಅವ್ರದ್ದಿಬ್ಬರದು ಏನು ಕಾಂಬಿನೇಷನ್ ಇತ್ತು ರಾಜಸ್ಥಾನದಲ್ಲಿ, ಒಳ್ಳೆ ಬ್ಯಾಟಿಂಗು. ನನಗೇನು ತುಂಬ ದೇವದತ್ ಪಡಿಕ್ಕಲ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇವರ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ತೇನೆ ನಾನು. ವಿರಾಟ್ ಕೊಹ್ಲಿ ಅವರು ಕೂಡ ಬಹಳಷ್ಟು ಪ್ರಶಂಸೆ ನೀಡಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಆಕ್ಚುಲಿ ನಾಯಕ ಆಗುವಂತಹ ಕ್ಯಾಲಿಬರ್ ಇರುವಂಥವ್ರು. ಈ ಬಾರಿ ವಿಜಯ್ ಹಜಾರೆ ಟ್ರೋಫಿ, ರಣಜಿ ಟ್ರೋಫಿಯಲ್ಲೂ ಕೂಡ ಒಳ್ಳೆ ಕರ್ನಾಟಕ ಟೀಮಲ್ಲಿ ಚೆನ್ನಾಗಿ ಆಡಿದ್ರು. ಆ್ಯಕ್ಚುಲಿ ರಣಜಿ ಟ್ರೋಫಿಯಲ್ಲಿ ಲಾಸ್ಟ್ ಟೈಮ್ ಚೆನ್ನಾಗಿ ಆಡಿದ್ರು ದೇವದತ್ ಪಡಿಕ್ಕಲ್ ಅವರು. ಒಳ್ಳೆ ಬ್ಯಾಟಿಂಗ್ ಮಾತ್ರ. ಅಂಡ್ ಆಲ್ ರೌಂಡರ್ಸ್ ಬಗ್ಗೆ ಹೇಳೋದಾದ್ರೆ ನಮ್ಮೊಟ್ಟಿಗೆ ಇರೋದು ದಟ್ಸ್ ನನ್ ಅದರ್ ದೆನ್ ಲಿವಿಂಗ್ ಸ್ಟೋನ್ ಅವರಿದ್ದಾರೆ. ಅವ್ರು ಸಖತ್ತಾಗಿ, ಎಸ್ ಎಕ್ಸಾಕ್ಟ್ಲಿ. ಸೊ ಅವ್ರ ಬಗ್ಗೆ ಹೆಚ್ಚಾಗಿ ಹೇಳೋದಾದ್ರೆ ಏನು ಹೇಳ್ಬೋದು? ಲಿವಿಂಗ್ ಸ್ಟೋನ್ ಅವ್ರು ಒಂದು ಟೈಪ್ ಸ್ಟೋನ್ ಇದ್ದಂಗೆ, ಏನು ಹೇಳೋಕೆ ಬರೋದಿಲ್ಲ. ಸ್ಟೋನ್ ಕೆಲವೊಮ್ಮೆ ತಲೆ ಕೆಟ್ಟರೆ ಏನೂ ಮಾಡೋಕೆ ಆ ರೀತಿ ಲಿವಿಂಗ್ ಸ್ಟೋನ್ ಅವ್ರ ಆಟ. ನೋಡೋಣ ಏನಾಗುತ್ತೆ ಲಿವಿಂಗ್ ಸ್ಟೋನ್ ಅವ್ರದ್ದು ಮುಂದೆ ಬ್ಯಾಟಿಂಗಲ್ಲಿ. ನಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರೋದು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್. ನಂತರ ಭೂವಿ ಮೇಲೆ ಜಾಸ್ತಿ ನಾನು ಈ ಸಾರಿ ನಿರೀಕ್ಷೆ ಇಟ್ಟಿದ್ದೇನೆ. ಯಾಕಂದರೆ ಭುವನೇಶ್ವರ್ ಅವರು ಲಾಸ್ಟ್ 2010ನಲ್ಲಿ ನಮ್ಮ RCB ಟೀಮಲ್ಲಿ ಆಡಿದ್ರು. ಈಗ ಮತ್ತೆ 10 ಕೋಟಿ ಕೊಟ್ಟು ನಮ್ಮ ತಂಡಕ್ಕೆ ಅವ್ರನ್ನ ಬಿಡ್ ಮಾಡ್ಕೊಂಡಿದ್ದೇವೆ. ಸೊ ಭೂವಿ ಅವರು ಲಾಸ್ಟ್ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಜೊತೆಗೂ ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರ ಬೌಲಿಂಗ್ಗೆ ದೊಡ್ಡ ಸ್ಟಾರ್ ಬ್ಯಾಟ್ಸ್ಮನ್ಗಳೇ ನಡಕ್ತಾರೆ. ಯಾಕಂದರೆ ಅವ್ರ ಬಾಲ್ ಹೆಂಗೆ ಸ್ವಿಂಗ್ ಆಗುತ್ತೆ ಅಂತಲೇ ಹೇಳಕ್ಕೆ ಬರೋದಿಲ್ಲ. ಕೆಲವೊಮ್ಮೆ ಬ್ಯಾಟ್ ಎತ್ತೋದ್ರಲ್ಲೆಲ್ಲ ಬೋಲ್ಡಿಗೆ ಹೋಗಿರುತ್ತೆ, ಅಂಥ ಸ್ವಿಂಗ್ ಅವ್ರದ್ದು ಬೌಲಿಂಗು. ಸೊ ಭುವನೇಶ್ವರ್ ಕುಮಾರ್ ಈ ಸಾರಿ ನಮ್ಮ RCB ಟೀಮಲ್ಲಿ ಒಳ್ಳೆ ಕಮ್ಬ್ಯಾಕ್ ಮಾಡ್ತಾರೆ ಅನ್ನೋ ನಿರೀಕ್ಷೆ ನನಗೂ ಸಹ ಇದೆ. ಹಾಗೆ ಕುನಾಲ್ ಪಾಂಡ್ಯ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಅವರ ಒನ್ ಆಫ್ ದ ಬ್ರದರ್ ಫ್ಲೋಟರ್ ತರ ಅವರು ಟೀಮ್ ನಲ್ಲಿ ಆಕ್ಚುಲಿ ಒಳ್ಳೆ ಆಯ್ಕೆ ಅಂದ್ರೆ ತಪ್ಪಾಗಲ್ಲ. ಬಟ್ ಇವಾಗ ಯಾಕೋ ಅವರು ಸ್ವಲ್ಪ ತಮ್ಮ ಫಾರ್ಮ್ ನ ಕಳ್ಕೊಂಡಂಗ ಆಯ್ತು ಕೃಣಾಲ್ ಪಾಂಡ್ಯ. ಇಲ್ಲಾಂದ್ರೆ ಅವ್ರದ್ದು ಮುಂಬೈ ಇಂಡಿಯನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ರು, ಕಪ್ ಗೆದ್ದಿರೋ ಟೀಮ್ ನಲ್ಲಿ ಆಡದಂತ ಆಟಗಾರ. ಸೊ ಅವ್ರಿಗೂ ಕೂಡ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಂಡ್ ನಮ್ಮ RCB ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ RCB ಟೀಮ್ ನ ಸಪೋರ್ಟ್ ಮಾಡೋ ಹಾಗೆ ಬೇರೆ ಯಾವ ಟೀಮ್ ಗಳನ್ನ ಸಪೋರ್ಟ್ ಮಾಡಕ್ ಅಷ್ಟು ಆಡಿಯನ್ಸ್ ಇಲ್ಲ. ನಿಜವಾಗ್ಲೂ ಆ ಸಪೋರ್ಟ್ ಸಿಕ್ಕಿದಾಗ ಬೇಸ್ ಇದೆ ಮ್ಯಾಮ್ ಫ್ರಾಂಚೈಸಿ. ಆಫ್ ಕೋರ್ಸ್ ನಮ್ಮ RCB ತಂಡಕ್ಕೆ ಇರುವಂತ ಫ್ಯಾನ್ಸ್ ಬೇರೆ ತಂಡಕ್ಕಿಲ್ಲ ಅಂತಾನೆ ಅನ್ಕೊಂತೇನೆ. ಯಾಕಂದ್ರೆ ಅದೇನು ನಮ್ಮ ಸ್ಲೋಗನ್ ಇದೆಯಲ್ಲ, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ, ಅದು ನಾರ್ತ್ ಇಂಡಿಯಾವರೆಗೂ ಹೋಗಿದೆ ಅದು. ಇಲ್ಲಿ ಬೆಂಗಳೂರಲ್ಲಿರುವಂಥ ಜನ ಸಹ ಇಲ್ಲಿ ನಾರ್ತ್ ಇಂಡಿಯಾದಿಂದ ಇಲ್ಲಿ ದುಡಿಯೋಕಂತ ಬಂದವರು ಅಥವಾ ಕಲಿಯೋಕಂತ ಬಂದವರು ಅವರು ಸಹ ಹೇಳ್ತಾರೆ RCB ಟೀಮ್ಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ. ಈ ಸಲ ಕಪ್ ನಮ್ದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಣ್ಣೊಬ್ಳು ಹೆಣ್ಮಗಳು ನಾರ್ತ್ ಇಂಡಿಯಾದವಳು ಎಷ್ಟು ಚೆನ್ನಾಗಿ ಹೇಳಿದ್ಲವಳು, ಈ ಸಲ ಕಪ್ ನಮ್ದೆ ಅಂತ. ಸೊ RCB ಮೇಲೆ ಬಿಗ್ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ಮ್ಯಾಮ್. ಅಂಡ್ ಅನುಭವಿ ಆಲ್ ರೌಂಡರ್ ಕೂಡ ಅವರು. ಅಂಡ್ 3 ಸಲ ಕಪ್ ಗೆದ್ದಂತ ತಂಡದಲ್ಲಿದ್ದವರು. ಕೃಣಾಲ್ ಪಾಂಡ್ಯ ಇಸ್ ಆಲ್ಮೋಸ್ಟ್ ಆಲ್ ರೌಂಡರ್. ಅವರು ಯಾವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತಂಡ ಯಾವಾಗ ಲಾಸಲ್ಲಿ ಬಿದ್ದ, ಇನ್ನೇನು ಟಾರ್ಗೆಟ್ ರೀಚ್ ಆಗೋಕೆ ಲಾಸಲ್ಲಿ ಬಿದ್ದಂಥ ಒಂದು ಸಂದರ್ಭದಲ್ಲಿ ಇವರು ಒತ್ತಡದ ಟೈಮಲ್ಲಿ ಜಾಸ್ತಿ ಆಡ್ತಾರೆ. ಕೃಣಾಲ್ ಪಾಂಡ್ಯ ಅವರು ಜಾಸ್ತಿ ಆಡ್ತಾರೆ. ಯೂಸುಫ್ ಪಠಾಣ್ ರೀತಿನೇ ಗುರುತಿಸ್ಕೊಳ್ತಾರೆ ಅವರು ಆಲ್ಮೋಸ್ಟ್ ಕೃಣಾಲ್ ಪಾಂಡ್ಯ ಅವರು. ಅವ್ರ ಬೌಲಿಂಗು ಸಹ ಹಾಗೆ ಇದೆ. ಆಮೇಲೆ ಫೀಲ್ಡಿಂಗು, ಕ್ಯಾಚ್ ಅಂತೂ ಅಬಾ ಏನು ಕ್ಯಾಚ್ ಹಿಡಿತಾರೆ. ಇನ್ನು ನೆಲಕ್ಕೆ ಗುರುತ್ವಾಕರ್ಷಣೆ ಬಲ ಇದೇ ಇಲ್ಲೋ ಅನ್ಕೊಳ್ಬೇಕು ನಾವೇ, ಆ ರೀತಿ ಜಿಗಿದ ಬಾಲ್ನ ಕ್ಯಾಚ್ ಹಿಡಿತಾರೆ. ಸೊ ಕೃಣಾಲ್ ಪಾಂಡ್ಯ ಅವರು ಕೂಡ ಒಳ್ಳೆ ಆಲ್ರೌಂಡರು, ಒಳ್ಳೆ ಫೀಲ್ಡರು, ಒಳ್ಳೆ ಬ್ಯಾಟ್ಸ್ಮನ್ನು, ಒಳ್ಳೆ ಓವರ್ ಆಲ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಅವರು ಸಹ. ಆ್ಯಂಡ್ ರೊಮೆರೋ ಬಗ್ಗೆ ಮಾತಾಡಲೇಬೇಕು. ಈವನ್ ಅವರು ಕೂಡ ಒಳ್ಳೆ ಆಲ್ ರೌಂಡರು. ಸೊ ವೆಸ್ಟ್ ಇಂಡೀಸ್ ಆಟಗಾರ ಈ ಸಲ ನಮ್ಮ
RCB ತಂಡಕ್ಕೆ ಆಡ್ತಿದ್ದಾರೆ. ಸೊ 10 ಮ್ಯಾಚ್ಗಳು ಆಡಿದ್ದಾರೆ, 115 ರನ್ಗಳನ್ನ ಸಂಪಾದಿಸಿದ್ದಾರೆ, 4 ವಿಕೆಟ್ ತೆಗೆದಿದ್ದಾರೆ. ಒಳ್ಳೆ ಆಟಗಾರ. ಸೊ ಆ ಆಟಗಾರರ ಬಗ್ಗೆ ಹೇಳೋದಾದ್ರೆ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ವೆಸ್ಟ್ ಇಂಡೀಸ್ ತಂಡ ಹೇಗೆ ಅಂದ್ರೆ ಅದೊಂದು ಟೈಪ್ ದೈತ್ಯ ತಂಡ. ಅದು ಆ ಪ್ಲೇಯರ್ಸ್ಗಳು ನೋಡಿದ್ರೆ ಮೊದಲಿಗೆ ಭಯ ಆಗುತ್ತೆ. ಅವ್ರು ಬಾಲಿಂಗ್ ಮಾಡೋ ಶೈಲಿ, ಅವ್ರಿಗೂ ಹೈಟೇ ಅಷ್ಟು ಹೈಟ್ ಇರ್ತಾರೆ, ಅವ್ರು ಬಾಲಿಂಗ್ ಅರ್ಧ ಪಿಚ್ಗೆ ಹೋಗಿತಾರೆ ಅವ್ರ ಬಾಲ್ನ. ಸೊ ಯಾರ್ಕರ್ ಲೆಂತ್ ಜಾಸ್ತಿ ಅವರು ಹಾಕೋದು, ಹೀಗಾಗಿ ಅವ್ರ ಬಾಲಿಂಗ್ ಸ್ವಲ್ಪ ಡೇಂಜರಾಗಿ ಕಾಣಿಸ್ಕೊಳ್ಬೋದು ಅಂತೆ ನಾನು. ಯಾಕಂದರೆ ಕಳೆದ ಬಾರಿ ವೆಸ್ಟ್ ಇಂಡೀಸ್ ತಂಡದಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನು ತೋರಿದರು ಲೋಮರವರು. ಸೊ ಈ ಬಾರಿ ಕೂಡ ನಮ್ಮ RCB ತಂಡದಲ್ಲಿ ಹೊಸ ಹುರುಪಿನೊಂದಿಗೆ ಮತ್ತೆ ಅವರು ಸಹ ಒಳ್ಳೆ ಬಾಲಿಂಗ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನನಗೊಂದು ಹೋಪ್. ಟೀಮ್ ಡೇವಿಡ್ ಬಗ್ಗೆ ಅವ್ರ ಬಗ್ಗೆ ಅಬ್ಬಾ ಏನು ಹೇಳೋದು. ಟೀಮ್ ಡೇವಿಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬ ಬೆಸ್ಟ್ ಆಲ್ರೌಂಡರ್ ಟೀಮ್ ಡೇವಿಡ್. ಮುಂಬೈಯಲ್ಲೂ ಕೂಡ ಚೆನ್ನಾಗಿ ಆಡಿದ್ರು, ಆಲ್ಮೋಸ್ಟ್ ಒಳ್ಳೆ ಫಿನಿಷರು. ಸೊ ವಿರಾಟ್ ಕೊಹ್ಲಿಗೆ ಸಾಥ್ ನೀಡುವಂಥ ಪ್ಲೇಯರ್ಸ್ಗಳು ಇವರೆಲ್ಲ ಆಲ್ಮೋಸ್ಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ನಮ್ಮ ದಿನೇಶ್ ಕಾರ್ತಿಕ್ ಅವರು ನಮ್ಮ ಬ್ಯಾಟಿಂಗ್ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ದಿನೇಶ್ ಕಾರ್ತಿಕ್ ಅವರು ನಮ್ಮ ತಂಡವನ್ನು ಯಾವ ರೀತಿ ಒಂದು ಲೈನಪ್ ಮಾಡ್ತಾರೆ, ತಂಡವನ್ನು ಫೈನಲ್ ಒಯ್ತಾರೆ ಅನ್ನೋದು ಒಂದು ಬಿಗ್ ಚಾಲೆಂಜ್ ಆಗಿದೆ ದಿನೇಶ್ ಕಾರ್ತಿಕ್ ಅವ್ರಿಗೂ ಕೂಡ. ಯಾಕಂದರೆ ವೆರಿ ಬ್ಯಾಲೆನ್ಸ್ಡ್ ಟೀಮ್ ಅಂತಲೇ ಹೇಳ್ಬೋದು. ಬೌಲರ್ಸ್ಗಳಿಗೆ ಹಾಗೆ ಬೌಲರ್ಸ್ಗಳು ಇದ್ದಾರೆ, ಆಲ್ರೌಂಡರ್ಸು ಹಾಗೆ ಇದ್ದಾರೆ. ಟೋಟಲ್ ಓವರ್ ಆಲ್ ಪ್ಯಾಕೇಜ್ ಇದೆ. ಮೊದಲಿಗೆ ಆಕ್ಷನಲ್ಲಿ ಇವು ಮ್ಯಾಕ್ಸ್ವೆಲ್ನ ಬಿಟ್ಟಾಗ, ನಂತರ ನಮ್ಮ ಡುಪ್ಲೆಸಿಸ್ ಬಿಟ್ಟಾಗ, ವಿಲ್ ಜಾಕ್ಸ್ ಎಂಥ ಪ್ಲೇಯರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವ್ರ ಹೊಡೆತಗಳು, ಅವ್ರ ಆಟ, ಅಷ್ಟು ಅಗ್ರೆಸಿವ್ನೆಸ್ ಆಟ ಅವ್ರದ್ದು. ಆ್ಯಕ್ಚುಲಿ ಲಾಸ್ಟ್ ಸೀಸನಲ್ಲಿ ತುಂಬ ಚೆನ್ನಾಗಿ ಆಡಿದರು ವಿಲ್ ಜಾಕ್ಸ್ ಅವರು. ಅವರ ಆಟ ನೋಡಿದ್ರೆ ನನಗೆ ಒಂದು ಟೈಪು ನಿಜ ನೆಕ್ಸ್ಟ್ AB de Villiers ನಮ್ಮ ಟೀಮಿಂದು ಅಂತಲೇ ಅಂದ್ಕೊಂಡಿದ್ವಿ. ಬಟ್ ಏನು ಮಾಡೋದು, ದುರದೃಷ್ಟ ನಮ್ಮ ತಂಡ ಬಿಟ್ಕೊಡ್ತು. ಬಟ್ ವಿಲ್ ಜಾಕ್ಸ್ನ ಬಿಟ್ಟು ಕೊಡಬಾರ್ದಿತ್ತು ನನ್ನ ಇದ್ರ ಪ್ರಕಾರ. ವಿಲ್ ಜಾಕ್ಸ್ ಈಗ ಮುಂಬೈಯಲ್ಲಿ ಆಡ್ತಾ ಇದ್ದಾರೆ ಬಿಡಿ. ಬಟ್ ವಿಲ್ ಜಾಕ್ಸ್ನ ಬಿಟ್ಟು ಕೊಟ್ಟಿದ್ದೆ ನನಗೆಲ್ಲೋ ಒಂದು ಕಡೆ ಬೇಜಾರು ಅನಿಸ್ತದೆ. ಸೊ ಅದು ನಮ್ಮ ಕಡೆಯಿಂದ ನಮ್ಮ ವೀಕ್ನೆಸ್ ಅಂತೀರಾ? ವೀಕ್ನೆಸ್ ಅಂತ ಏನು ಹೇಳೋದಿಲ್ಲ, ಬಟ್ ಅದೃಷ್ಟ ಏನು ಮಾಡೋಕ್ಕಾಗಲ್ಲ. ಅಂತ ಮೊಹಮ್ಮದ್ ಸಿರಾಜೆ ನಮ್ಮ ಟೀಮಲ್ಲಿ ಎಷ್ಟು ವರ್ಷದಿಂದ ಇದ್ರು, ಅವ್ರನ್ನೇ ಬಿಡ್ ಮಾಡೋಕೆ ಆಗಲಿಲ್ಲ. ಕೆಲವೊಮ್ಮೆ ಫ್ರಾಂಚೈಸಿ ದುಡ್ಡಿನ ಡಿಪೆಂಡ್, ಬಿಡ್ಡಿಂಗ್ ಮೇಲೆ ಹೋಗುತ್ತೆ, ಆಮೇಲೆ ಫ್ರಾಂಚೈಸಿ ದುಡ್ಡಿನ ಮೇಲೆ ಹೋಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರ ಹತ್ರ ಏನೋ ಕಡಿಮೆ ಇದ್ದಿರ್ಬೋದು, ಏನು ಮಾಡೋಕ್ಕಾಗಲ್ಲ ಪ್ಲೇಯರ್ಸ್ಗಳು. ಯಾಕಂದರೆ ಅಪೋನೆಂಟ್ ಟೀಮ್ ಅಷ್ಟೂ ದುಡ್ಡಿದ್ರೆ ಅವರು ಬೇಗ ಬೇಗ ಬಿಡ್ ಮಾಡ್ಕೊಂಡ್ಬಿಡ್ತಾರೆ. ಯಾರನ್ನೂ ಬಿಡೋ ಹಾಗಿಲ್ಲ. ಈಗ RCBಯಲ್ಲಿ ಅಂಥ ಪ್ಲೇಯರ್ಸ್ಗಳಿದ್ರು. ಯಾಕಂದರೆ ಡಿವಿಲಿಯರ್ಸ್ ಆದರೂ ಡೆವಿಲ್ಸಲ್ಲಿ ಡೆಲ್ಲಿ ಡೆವಿಲ್ಸಲ್ಲಿ ಆಡ್ತಾ ಇದ್ರು. ಆವಾಗ ಡೆವಿಲ್ಸ್ ತಂಡನ ಮುಟ್ಟೋಕೇನೆ ಆಗ್ತಿರ್ಲಿಲ್ಲ ಅಂತಿಂಥ ಪ್ಲೇಯರ್ಸ್ಗಳು. ಗೌತಮ್ ಗಂಭೀರ್ ಆಗ್ಬೋದು, ಶೇವಾಗ್ ಆಗಿರ್ಬೋದು, ಮತ್ತು ನಮ್ಮ ಡೆವಿಲಿಯರ್ಸ್ ಆಗಿರ್ಬೋದು, ದಿಲ್ಶಾನ್ ಆಗಿರ್ಬೋದು. ಇವರೆಲ್ಲ ಓವರ್ ಆಲ್ ಡೆವಿಲ್ಸ್ ಒಂದು ಡೇಂಜರ್ ಟೀಮ್ ಇತ್ತು. ಹೆಸರಿಗೆ ತಕ್ಕಂತೆ ಡೆವಿಲ್ಸೇ ಇದ್ರು ಅವರು. ಬಟ್ ಅದಾದ ತಕ್ಷಣ ಡಿವಿಲಿಯರ್ಸು ಡೆವಿಲ್ಸ್ಗಿಂತ ಜಾಸ್ತಿ RCB ಬಂದಮೇಲೆ ಏನು ಲಕ್ ಹೊಡಿತೋ ಗೊತ್ತಿಲ್ಲ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ ಅರ್ಧ ರೂಫ್ಗಳು ಎಲ್ಲೆಲ್ಲ ಮುರಿದಿದ್ದಾವಲ್ಲ, ಅದೆಲ್ಲ ಡಿವಿಲಿಯರ್ಸ್ದೇ ಅಂತೇನೆ ನಾನು. ಯಾಕಂದರೆ ಅಷ್ಟೊಂದು ಹೈಟ್ ದೊಡ್ಡ ದೊಡ್ಡ ಶಾಟ್ಗಳು. ಸೊ ಅದೇ ರೀತಿ ವಿಲ್ ಜಾಕ್ಸ್ ಅವರು ಕೂಡ ಆಡ್ತಾ ಇದ್ರು. ಬಟ್ ದುರದೃಷ್ಟ ಅಂತಲೇ ಹೇಳಿದ್ನಲ್ಲ ನಿಮ್ಗೆ ಆಗಲೇ, ಅದೇ ರೀತಿ ಆಯಿತು. ಬಟ್ ಇನ್ನು ಮ್ಯಾಕ್ಸ್ವೆಲ್ ಅವರು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಆ ಮನುಷ್ಯನ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ. ಯಾವಾಗ ಹೇಗೆ ಆಡ್ತಾರೋ ಏನು. ಒಂದೊಂದು ಸರಿ ಆಡಿದ್ರೆ ಕಂಟಿನ್ಯೂ ಮ್ಯಾಚ್ ಆಡ್ತಾರೆ, ಆಡಲಿಲ್ಲ ಅಂದರೆ ಗೋವಿಂದ, ಆ ರೀತಿ ಇತ್ತು. ಬಟ್ ಈ ನಡುವೆ ಫಾರ್ಮ್ ಕಳ್ಕೊಂಡಿದ್ರು ಮ್ಯಾಕ್ಸ್ವೆಲ್ ಅವರು. ಬಟ್ ಈ ಸಾರಿ ಮ್ಯಾಕ್ಸ್ವೆಲ್ ಅವರು ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ. ಯಾವ ಟೀಮ್ ಹೋಗಿದ್ದಾರೆ ಮೋಸ್ಟ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಆ ಟೀಮಲ್ಲಿ. ಆ್ಯಂಡ್ ಬೌಲಿಂಗ್ ಫೀಲ್ಡ್ನಲ್ಲಿ ನೋಡೋದಾದ್ರೆ ತುಂಬ ಭರವಸೆ ಇರೋದು ಹೇಸಲ್ವುಡ್ ಅವರ ಮೇಲೆ ಸಿಕ್ಕಾಪಟ್ಟೆ ಭರವಸೆ ಇದೆ. ಆ್ಯಂಡ್ ಅವ್ರಿಗೆ ಫಿಟ್ನೆಸ್ ಅಲ್ಲಿ ಆಚೆ ಈಚೆ ಆಗಿತ್ತು, ಅವ್ರು ಆಟ ಆಡ್ತಾರೋ ಇಲ್ಲವೋ ಅನ್ನೋಂಥ ಡೌಟ್ ಇತ್ತು. ಬಟ್ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಅವ್ರು ಆಡಲಿಲ್ಲ, ಯಾಕಂದ್ರೆ ಫಿಟ್ನೆಸ್ ವಿಚಾರವಾಗಿನೂ ಆಡಲಿಲ್ಲ ಅವರು. ಬಟ್ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ದ್ಯಾಟ್ ಇಸ್ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಏನಿದೆ ಅವರೇ ಹೇಳಿದ್ದಾರೆ ದಟ್ ಹಿ ಇಸ್ ಫಿಟ್ ಟು ಪ್ಲೇ. ಸೊ ದ್ಯಾಟ್ ವಿಲ್ ಬಿ ದ ಪ್ಲಸ್ ಪಾಯಿಂಟ್ ಟು ನಮ್ಮ RCB. ಒನ್ ಟೈಪ್ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ಇದಾರಲ್ಲ ಮ್ಯಾಮ್, ಇವರು ಮೈಂಡ್ ಗೇಮ್ ಮಾಡ್ತಾರೆ ಜಾಸ್ತಿ. ಇವ್ರ ಬಾಲಿಂಗ್ ಆಗಲಿ, ಅವ್ರ ಬ್ಯಾಟಿಂಗ್ ಆಗಲಿ, ಅವರ ಯಾವಾಗ ಅವ್ರು ಅಪ್ ಟು 8th ವಿಕೆಟ್ವರೆಗೂ ಅಷ್ಟೇ ಫೈಟ್ ಮಾಡುವಂಥ ಪ್ಲೇಯರ್ಸ್ ಇದ್ದಾರೆ ಅವ್ರ ಹತ್ರ. ಡೇವಿಡ್ ವಾರ್ನರ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಸ್ಮಿತ್ ಅವರಾಗಿರ್ಬೋದು. ಒಟ್ಟಿನಲ್ಲಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ ಇದ್ದಾರಲ್ಲ, ಒಂದು ಅಗ್ರೆಸಿವ್ನೆಸ್. ಅವರು ಫೈನಲ್ ಸೆಮಿಫೈನಲ್ ಬಂದರೆ ಅವರಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅವರು ಮೊದಲಿಗೆ ನೋಡೋದು ತಮ್ಮ ಆಟ ಅಲ್ಲ, ಆ ಟೀಮ್ನ ಗೆಲ್ಲಿಸ್ಬೇಕು ಅಷ್ಟೇ ಅವ್ರ ಚಾಲೆಂಜು. ಮತ್ತು ಅವರು ಓಪನ್ ಅಪ್ ಆಗಿ ಚಾಲೆಂಜ್ ಹಾಕುವಂಥ ಪ್ಲೇಯರ್ಸ್ಗಳು. ನಾನು ಹೊಡಿತೇನೆ ಅಂದರೆ ಆ ಮ್ಯಾಚ್ ಹೊಡೆದೇ ತೀರ್ತೇನೆ ಅಂತ ಒಂದು ಓಪನ್ ಅಪ್ ಚಾಲೆಂಜ್ ಹಾಕಿ ಮ್ಯಾಚ್ನ ಗೆಲ್ಲಿಸ್ಕೊಡುವಂಥ ತಾಕತ್ತಿರೋದು ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳ ಮೇಲೆ. ಅವರು ತುಂಬಾ ಇಂಪಾರ್ಟೆಂಟ್ ಕೂಡ ಆಗ್ತಾರೆ. ಅಂಡ್ ಅವ್ರ ಹೈಟ್ ಇಂದ ಅಂಡ್ ಗುಡ್ ಲೆಂತ್ ಬಾಲ್ಸ್ ನ ಹಾಕೋದ್ರಲ್ಲಿ ಬೌನ್ಸಿ ಜಾಸ್ತಿ, ಬೌಲಿಂಗ್ ಬೌನ್ಸಿ ಜಾಸ್ತಿ.
ಸೊ ಫಿಲ್ ಹ್ಯೂಸ್ ಯಾವಾಗ ಒಂದು ದುರಂತ ನಡೀತು ಫಿಲ್ ಹ್ಯೂಸ್ದು, ಆದಾಗಿಂದ ಸ್ವಲ್ಪ ಆಸ್ಟ್ರೇಲಿಯನ್ ಟೀಮ್ ಆಗಲಿ ನ್ಯೂಜಿಲೆಂಡ್ ಟೀಮ್ ಆಗಲಿ ಈ ಅಬ್ರಾಡ್ ಟೀಮ್ಸ್ಗಳು ಏನಿದಾವಲ್ಲ ಈ ಟೀಮ್ಸ್ಗಳೆಲ್ಲ ಆಲ್ಮೋಸ್ಟು ಸ್ವಲ್ಪ ಬೌನ್ಸಿ ಬಾಲ್ಗಳನ್ನ ಹಾಕೋದು ಸ್ವಲ್ಪ ಕಡಿಮೆ ಮಾಡ್ತೀವಿ. ಇಲ್ಲಾಂದರೆ ಮೊದಲು ವೆಸ್ಟ್ ಇಂಡೀಸ್ ತಂಡ ಬೌಲಿಂಗ್ ಹಾಕೋದನ್ನ ನೋಡಿದ್ರೆ ಎಂಥ ಬ್ಯಾಟ್ಸ್ಮನ್ಗಳು ಸಹ ನಿಲ್ತಿರಲಿಲ್ಲ. ಅಂಥದ್ರಲ್ಲಿ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಊಪರ್ ಶಾಟ್ನ ಕಲ್ತ್ಬಿಟ್ರು. ಯಾಕಂದರೆ ಇವ್ರು ಬೌನ್ಸಿ ಆಗ್ತಾರೆ ಅಂದರೆ ನಿಮ್ಗೆ ಬೌನ್ಸಿ ನಾನು ಆಡ್ತೇನೆ ಅಂತ. ಸೊ ಊಪರ್ ಕಟ್ ಶಾಟ್ ಆದಮೇಲೆ ಸಚಿನ್ ತೆಂಡೂಲ್ಕರ್ ಅವರು ಕ್ಲಿಕ್ ಆದರು ಆ ಒಂದು ಬೌಲಿಂಗ್. ಸೊ ಇಂಡಿಯನ್ ಪ್ಲೇಯರ್ಸ್ಗಳು ನಮ್ಮದು ಓವರ್ ಆಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು ಆಲ್ಮೋಸ್ಟು ನನಗೆ ಒಮ್ಮೆ ಅನಿಸ್ಬಿಡುತ್ತೆ ಕರ್ನಾಟಕ ರಣಜಿ ಪ್ಲೇಯರ್ಸ್ಗಳನ್ನ ಆಡಿಸ್ಬಿಡ್ಬೋದು RCBಗೆ ಅಂತ. ಯಾಕಂದರೆ ಅಂತಿಂಥ ಪ್ಲೇಯರ್ಸ್ ಇದ್ದಾರೆ. ಹೌದು, ಆಕ್ಚುಲಿ ವೆರಿ. ಬಟ್ ಕನ್ನಡಿಗರಿಗೆ ಫೋಕಸ್ ಮಾಡಿದ್ದಾರೆ ಈ ಬಾರಿ. ದೇವದತ್ ಪಡಿಕಲ್ ಆಗಿರ್ಬೋದು, ಮತ್ತು ವೈಶಾಖ್ ಕುಮಾರ್ ಇದ್ದಾರ ಎಲ್ಲಿಗಿಲ್ಲ. ಓಕೆ, ದೇವದತ್ ಪಡಿಕಲ್ ಅವ್ರನ್ನ ಈ ಸಾರಿ ತೊಗೊಂಡಿದ್ದಾರೆ. ಮತ್ತು ಇನ್ನೊಬ್ಬರು ಪ್ಲೇಯರ್ ಇದ್ದಾರೆ, ಬಟ್ ಹೆಸರು ನೆನಪಾಗ್ತಾ ಇಲ್ಲ. ಅವರು ಸಹ ಈ ಸಾರಿ ಕನ್ನಡಿಗರ ಮನ ಗೆಲ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾನು ಖುಷಿ ಪಡ್ತೇನೆ ಅಷ್ಟೇ. RCB ಗೆಲ್ಬೇಕು ಈ ಬಾರಿ. ಅಂಡ್ ರಿಟೈನ್ 3 ಜನನ ರಿಟೈನ್ ಮಾಡಿದ್ರು. ಅದರಲ್ಲಿ ಯಶ್ ದಯಾಳ್ ಕೂಡ ಒಬ್ರು. ಯಶ್ ದಯಾಳ್ ಉತ್ತರ ಪ್ರದೇಶದವರು, ಒಳ್ಳೆ ಬೌಲರ್ಸು. ಎಕ್ಸಾಕ್ಟ್ಲಿ, ತುಂಬಾ ಚೆನ್ನಾಗಿ ಆಡಿದ್ದಾರೆ. ರಿಟೈನ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಬಿಡಿಂಗ್ ಅಲ್ಲಿ 5 CR. ಲಾಸ್ಟ್ ಸೀಸನ್ ಸಹ ಅವ್ರೇನು ಅಷ್ಟೊಂದು ಕಳಪೆ ಆಡಲಿಲ್ಲ, ಚೆನ್ನಾಗಿ ಆಡಿದ್ರು ಯಶ್ ದಯಾಳ್ ಅವರು. ಯಶ್ ದಯಾಳ್ ಅವ್ರ ಬೌಲಿಂಗ್ ನಿಜಕ್ಕೂ ಚೆನ್ನಾಗಿದೆ. ಸೊ ಅದಕ್ಕೆ ಈ ಬಾರಿ ಅವ್ರನ್ನ ಏನು ರಿಟರ್ನ್ ಮಾಡ್ಕೊಂಡ್ರು ನಮ್ಮ RCB ಅವರು. 28 ವಿಕೆಟ್ಸ್ ನ ತೆಗೆದಂತಹ ಸೂಪರ್ ಬೌಲರ್. ಸೊ ಬೌಲಿಂಗ್ ಬಗ್ಗೆ ಮಾತಾಡೋದಾದ್ರೆ